ಅವ್ರ ಅಪ್ಪ ಇರ್ಬೋದು ಮನೆಯಲ್ಲೇ, ಅದು ಇಲ್ಲಿ ಹೊರಗೆ ಅವ್ರು ಈ ನಾಡಿನ ನಾಯಕರಲ್ಲಿ ಒಬ್ಬ ಅದನ್ನು ಮಾತಾಡಿ ಸಹಜವಾಗಿ ಡಿ ಕೆ ಶಿ ಅವ್ರಿಗೆ ಉದ್ರೇಕ ಮಾಡಿ ಅವನಿಗೆ ಬೆಂಬಲಿಗೆ ಡಿ ಕೆ ಸುರೇಶ್ ಅವರು ಇನ್ನೂ ವಯಸ್ಸು ಸಣ್ಣವರು ಅವರು ಸೀದಾ ಹೌದಪ್ಪ ನಮ್ಮ ಮನೆಗೆ ಆಗಿರುತ್ತೆ ಅವರು ಬರ್ತದೆ ಸಹಜ. ಇವತ್ತೆಲ್ಲ ಸೌಖ್ಯಗಳು ಇದ್ದಾವೆ, ಅಣ್ಣ ತಮ್ಮರ ಮಧ್ಯೆ ಹೊಂದಾಣಿಕೆ ಅದ. ನಮ್ಮ ಅಣ್ಣ ಆಗಲಿ ಶ್ರೀಮಂತ ಅವ್ರು ಬಯಸ್ತಾ ಇದ್ದಾರೆ. ಅಂಥ ಪ್ರಸಂಗದಲ್ಲೇ ಸುಮ್ಮನೆ ನನಗೆ ಬಂದು ಒಂದೇನು ಅಕ್ಕಿ ಕಾಳು ಮಾಡಿ ದುಮ್ಮಿಡಿ ಇಳಿಸಿಬಿಡುವಂಥದ್ದು ಯೋಚನೆ ಮಾಡಿದರು. ಈಗ ಅನಿವಾರ್ಯವಾಗಿ ಕಾಂಗ್ರೆಸ್ಸಿಗೆ ಗೊತ್ತದ ಡಿ ಕೆ ಶಿ ಅವ್ರು ಹೊರಗೆ ಆಗೋದು ತಪ್ಪಾಗ್ತದೆ. ಸಿಟ್ಟಿಗೆ ದಿನ ಹೋದರು, ಒಂದಿಷ್ಟು ಜನ ಸೇಮು ಆದರು ಕೊಡ್ತಾರೆ ಅವ್ರಿಲ್ಲ ಅಂತಲ್ಲ. ಬಿ ಜೆ ಪಿ ಮೊದಲು ಕಾಂಗ್ರೆಸ್ಸನ್ನು ಮುಗಿಸ್ಬೇಕಾಗಿದೆ ಅವ್ರಿಗೆ. ಈಗ ನೋಡಿರಿ ಪಾರ್ಲಿಮೆಂಟ್ದಲ್ಲಿ ಯಾರಿದ್ದೆ ಬರೀ ರಾಹುಲ್ ಗಾಂಧಿ ಒಬ್ಬರೇ ಇದ್ದಾರೆ ಹೋರಾಟ ಮಾಡಕ್ಕೆ, ಉಳಿದವ್ರ ಹಿಂದೆ ನಿಂತಿದ್ದಾರೆ ಬೆದರ ಬೊಂಬೆ ಹಂಗೆ. ಅಂತ ಇವತ್ತು ಮೋದಿ ಅವರು ಬಾಯಿ ಬಂದು ಅಷ್ಟೇ ಅಲ್ಲ, ಮೋದಿ ಅವರು ಪಾರ್ಲಿಮೆಂಟ್ಗೆ ಬರ್ತಾ ಇಲ್ಲ. ಅಂಥ ಪ್ರಸಂಗನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಉತ್ತರ ಯಾರು ಕೊಡ್ತಾ ಇದ್ದಾರೆ ಅವ್ರ ಪ್ರಶ್ನೆಗೆ. ಅದೇನೂ ಇರಲಿ, ಇವತ್ತು ಅಂಥ ಒಬ್ಬ ರಾಹುಲರ ಕಾಂಗ್ರೆಸ್ಸನ್ನು ಮುಗಿಸ್ಬೇಕು ಅನ್ನೋದು ಸಹಜದ ಅವರಲ್ಲೇ ಬಿ ಜೆ ಪಿಗರಲ್ಲೇ. ಮತ್ತು ಇದು ಅಸ್ತ್ರ ಸಿಗ್ತದ್ರೆ ಡಿ ಕೆ ಶಿವಕುಮಾರ್ ಉಪಯೋಗ ಮಾಡ್ಕೊಳ್ತಾರೆ. ನಂತರ ಯೂಸ್ ಅಂತರೂ ಆಗೋದಿತ್ತು, ಎರಡು ಮಾತೇ ಇಲ್ಲ. ಇದೆಲ್ಲ ಭಯದಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹೌದಪ್ಪ ನಾವು ರಾಜಕೀಯ ಮಾಡೋಕ್ಕೆ ಬಂದಿದ್ದು ಖರೆ ಐತಿ, ಆದ್ರೆ ನಾವು ವಿಚಾರ ಮಾಡ್ತೀವಿ ಅನ್ನೋ ಹಂಗೆ ಮಾತಾಡಿದ್ದಾರೆ. ಶೀಘ್ರದಲ್ಲೇ ಇಬ್ಬರಿಗೂ ಅಂದರೆ ಸಿದ್ದರಾಮಯ್ಯ ಶಿವಕುಮಾರ್ ಅವರಿಗೆ ಬುಲಾವಣೆಗೆ ಗೊಂದಲ ನಿವಾರಿಸುತ್ತೇವೆ ಅಂಥೇಳಿ ರಾಹುಲ್ ಗಾಂಧಿ ಅವರೇನು ಆಶ್ವಾಸನೆ ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಿರೋದಕ್ಕೆ ಎರಡು ಆಸ್ಪದ. ಒಂದು 2022 ಅವರೇ ಇರಲಿ, ಅದು ಇಂಥ